ಕಮಿಟ್ಮೆಂಟ್ ಇಲ್ಲ. 10 ಜನರನ್ನ ಪಾಪ ಕೂಲಿ ನಾಲಿ ಮಾಡ್ಕೊಳ್ಳೋರನ್ನ ನಾನು ಹಿಂದೆ ಕರ್ಕೊಂಡು ಬಂದು ಕುಬ್ಸ ಏನೇನೋ ಇಲ್ಸಲ್ಲದೆಲ್ಲ ಹೇಳ್ಬಿಟ್ಟು ಸಾಯಂಕಾಲ ಕಮಿಟ್ಮೆಂಟ್ ಮಾಡೋಂಥವಳೆಲ್ಲ ನನ್ನ ಕೆಲಸ ಮಾಡೋಳು. ನಾನು 30 ವರ್ಷ ನನ್ನ ರಾಜಕೀಯ ಸರ್ವಿಸಲ್ಲಿ ನಾನು ಕೆಲಸ ಮಾಡೋಳು. ನನಗೇನಕ್ಕೆ ಬೇಕು ಜನಗಳ ಹಿಂದೆ? ಕೂಲಿ ಮಾಡೋರ ಹಿಂದೆ ನಾನು ಯಾಕೆ ಹಾಕೋಬೇಕು? ಅದು ಅವ್ರಿಗೆ ಲಾಯಕ್ಕ, ಅದು ನನಗೆ ಲಾಯಕ್ಕಲ್ಲ. ಅವ್ರದ್ದೇನಾದರೂ ಇದ್ರೆ ವೇದಿಕೆಯನ್ನು ಮುಷ್ಟೂರು ಗ್ರಾಮಲ್ಲೇ ವೇದಿಕೆ ಸಿದ್ಧ ಮಾಡಲಿ, ಮೀಡಿಯಾದವ್ರಿಗೆ ಅಲ್ಲೇ ಬರಲಿ, ನಾನೇನೇನು ಕೊಡುಗೆ, ನಿಮ್ಮ ಕೊಡುಗೆ ಏನನ್ನೋದು ಅಲ್ಲೇ ಪ್ರಸ್ತಾಪ ಮಾಡೋಣ. ಸ್ವಲ್ಪ ಸರಿ ಮಾಡಿಕೊಂಡು ಒಳ್ಳೆ ಹೆಸರು ಪಡೀರಿ. ಬರ್ತೀಯ ನೆಕ್ಸ್ಟು ಪಂಚಾಯತ್ ಎಲೆಕ್ಷನ್ ಫೇಸ್ ಮಾಡೋದಿದ್ಯಾ? ನೆಕ್ಸ್ಟ್ ಪಂಚಾಯತ್ ಎಲೆಕ್ಷನ್ ಫೇಸ್ ಮಾಡ್ತೇನೆ ಜನರ ಮುಂದೆ ಬಂದು ನೀನು ಕೊಟ್ಟಿರ್ತಕ್ಕಂಥ ಗೌರವ, ನೀನು ಕೊಟ್ಟಿರ್ತಕ್ಕಂಥ ಕಾಣಿಕೆ ಮುಷ್ಟೂರು ಗ್ರಾಮಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ. ಗ್ರಾಮಸ್ಥರಿಗೆ ಇದನ್ನ ಹೇಳ್ಬಿಟ್ಟು ಮುಂದೆ ಯಾವುದೇ ಆಗಲಿ ಹೆಣ್ಣುಮಗಳ ಬಗ್ಗೆ, ಯಾವ ಹೆಣ್ಣುಮಗಳ ಬಗ್ಗೆ ಆಗಲಿ ಅವು ಹೇಳೋ ಇದು ವಾಕ್ಯಗಳು ಬಳಸೋದು, ಮಾತಾಡೋದು ಅವೆಲ್ಲ ಮಾಡಬಾರ್ದು. ಒಬ್ಬ ನೀನು ಒಂದು ಸ್ಥಾನದಲ್ಲಿ ಇದೆಯಾ, ಮೆಂಬರ್ ಆಗಿದೆಯಾ, ಆ ಗೌರವ ಉಳಿಸ್ಕೊಂಡು ಹೋಗ್ಬೇಕು. ನಮಗಿನ್ನ ಹಿರಿಯರು ಆಯಮ್ಮನ ಪಾಪ ಪಕ್ಕದಲ್ಲಿ ಏನೋ ಇತ್ತು ತಂದವಳೆ ಮಾಡೋಳೆ, ಅವೆಲ್ಲ ಮಾತಾಡಬಾರ್ದು. ಆಯಮ್ಮನ ಮನೆ ಪಕ್ಕ ನಿನ್ನ ಮನೆ ಪಕ್ಕ ಆಯಮ್ಮನ ಇದು ಈ ಥರ ಇರೋದು. ನೀನು ಕೊಟ್ಟಿರ್ತಕ್ಕಂಥ ಹೇಳಿಕೆ ತಪ್ಪು ಅಂತ ನನ್ನ ಅನುಭವ ಹೇಳ್ತಾ ಇದ್ದೀನಿ. 4-5ನೇ ವಾರ್ಡಲ್ಲಿ ಇರ್ತಕ್ಕಂಥ ನಾಗರಾಜ್ಗೂ ಮುಷ್ಟೂರಲ್ಲಿ ಮೆಂಬರ್ ಆಗಿರೋ ಶಿವಕುಮಾರ್ಗೂ ಏನು ನಿನಗೆ? ನಾನು ಮಾಡಿರ್ತಕ್ಕಂಥ ಕಾರ್ಯವೈಖರಿ ಬಗ್ಗೆ, ನನ್ನ ಆಡಳಿತದ ಬಗ್ಗೆ ನೀನು ಪ್ರಸ್ತಾಪ ಮಾಡೋಕ್ಕೆ ನಿನಗೆ ಎಷ್ಟು ವರ್ಷ ಅವಾಗ? ನಾನು 94-94ರಲ್ಲಿ ನಾನು MLA ನಿಂತು ಹೀನಾಯವಾದ ಸೋಲು ಅಂತಂದರೆ, ಆ ಹೀನಾಯವಾದ ಸೋಲು ಎಷ್ಟು ನಾನು ಓಟ್ ತಗೊಂಡಿದ್ದೇನೆ ಅದು ಇದ್ರಲ್ಲಿ ನಿಂಗೆ ಲೆಕ್ಕಾಚಾರ ಐತಾ? ಹೀನಾಯ ಸೋಲು ಅಂದರೆ ಅದಕ್ಕೆ ಅರ್ಥ ಗೊತ್ತಾ? ಏನೂ ಗೊತ್ತಿಲ್ಲ. ಯಾರೋ ಮುಖಂಡರು ಗೆಲ್ಸಿದ್ರು ಪಾಪ. ಆ ಶ್ರೀಧರು ದಳದಲ್ಲಿ ನಿನ್ನನ್ನು ಹಾಕ್ಕೊಂಡ. ನಾವು ಆವತ್ತು ಹೇಳಿದ್ವಿ ಇವನು ಬಂದರೆ ನಾವು ಊರಿಗೆ ಬಿತ್ತು ಬೆಂಕಿ ಅಂತ. ಆ ಒಂದು ರೀತಿಯಲ್ಲಿ ನಿನ್ನ ಗೆಲ್ಸಿದ, ಅವ್ನಿಗೆ ಬೆನ್ನು ಚೂರಿ ಹಾಕ್ದೆ, ನಿನ್ನ ಪಕ್ಷಾಂತರ ಮಾಡಿದೆ, BJPಗೆ ಬಂದೆ. ನೀನು ಮಾನ್ಯ ಸುಧಾಕರ್ ನೇತೃತ್ವಕ್ಕೆ ಬಂದೆ. ಮಾನ್ಯ ಸುಧಾಕರ್ ಅವರು ನಮಗೆ ಅವ್ರ ಮೇಲೆ ಗೌರವನ ಐತೆ, ನಮ್ಮ ಮೇಲೆ ಅವ್ರಿಗೂ ಗೌರವ ಐತೆ. ಇವತ್ತು ಮುಷ್ಟೂರಲ್ಲಿ ನಾಣಮ್ಮಂದರೆ ಅವ್ರ ಗೌರವನೇ ಕೊಟ್ಟು ಮಾತಾಡೋದು. ಆದರೆ ನೀನು ಪಕ್ಷಾಂತರ ಮಾಡಿ ನೀನು ಗೆಲ್ಸಿರೋನಿಗೆ ಬೆನ್ನಿಗೆ ಚೂರಿ ಹಾಕಿ ನೀನು ಬಂದ ಮೇಲೆ ನಿನ್ನ ಕೊಡುಗೆ ಏನಿದೆ? ನೀನು ಮುಷ್ಟೂರು ಸ್ಥಳೀಕನೇ, ನಾನು ಮುಷ್ಟೂರವಳೆ. ನೀವು ಅಲ್ಲೇ ವೇದಿಕೆ ತಯಾರು ಮಾಡಿ ಇದೇ ಮೀಡಿಯಾದವ್ರನ್ನ ಅಲ್ಲೇ ಕಳಿಸ್ಕೊಂಡಿದ್ರೆ ನಾನೇನೇನು ಮಾಡಿದ್ದೀನಿ, ಎಷ್ಟು ಮನೆಗಳು ಕಟ್ಸಿದ್ದೀನಿ, ಎಷ್ಟು ರಸ್ತೆಗಳು ಮಾಡಿಸಿದ್ದೀನಿ, ಎಷ್ಟು ಜನಕ್ಕೆ ಲೋನ್ ಕೊಟ್ಟಿದ್ದೀನಿ, ಎಷ್ಟು ಜನಕ್ಕೆ ಏನೇನು ಅನುಕೂಲ ಮಾಡಿದಂತಂದ್ರೆ ಎಲ್ಲ ಗ್ರಾಮಸ್ಥರು ಅಲ್ಲೇ ಇರ್ತಾಯಿದ್ರು. ನಿನ್ನ ಒಂದು ಕಾರ್ಯವೈಖರಿ ಬಗ್ಗೆ, ನನ್ನ ಕಾರ್ಯವೈಖರಿ ಬಗ್ಗೆ ಅಲ್ಲೇ ಜನ ತೀರ್ಮಾನ ಮಾಡೋರು. ಅದು ಮೀಡಿಯಾದವ್ರಿಗೂ ಗೊತ್ತಾಗ್ತಾ ಇತ್ತು. ಅದನ್ನು ನೀನು ಮಾಡ್ದಿರಾ ಗ್ಯಾಸನಾಗಾರ ಅವ್ರದ್ದು ನೀನು ತಗೊಂಡು ನೀನು ಪ್ರಸ್ತಾಪ ಮಾಡೋಕ್ಕೆ ನೀನೇನಪ್ಪ ಮಾಡಿದ್ಯಾ? ಇನ್ನು 2 ತಿಂಗಳಾಗಲಿಲ್ಲ. ಸ್ಕೂಲ್ ಬಗ್ಗೆ, ಸ್ಕೂಲ್ ಕಾಂಪೌಂಡ್ ಬಗ್ಗೆ ಕಳಪೆ ದರ್ಜೆ ನೀನು ಮೆಟೀರಿಯಲ್ಸ್ ಹಾಕಿ ಗೋಡೆ ಕಟ್ಟಿದ್ದೆ ಅಂತ ಹೇಳಿಬಿಟ್ಟು ಇಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಯೂಟ್ಯೂಬಲ್ಲಿ ಕೊಟ್ಟಿರ್ತಕ್ಕಂಥ ಹರೀಶ್ನೇ ಮೀಡಿಯಾದವ್ರಿಗೆ ಕಂಪ್ಲೇಂಟ್ ಮಾಡ್ದ. ಅದೇ ಮೀಡಿಯಾದವ್ರು ಸ್ಕೂಲ್ ಹತ್ರಕ್ಕೆ ಬಂದರು. ಆಮೇಲೆ ಅವರೇ ಇಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಕೊಟ್ಟಿದ್ದಾರಂದ್ರೆ ಅಲ್ಲಿಗೆ ನಿಮ್ಮ ಕಾರ್ಯವೈಖರಿ ಚೆನ್ನಾಗಿದೆಯಾ? ನಾನು ನನ್ನ ಕಾರ್ಯವೈಖರಿ ಚೆನ್ನಾಗಿದ್ದೀನಿ. 30 ವರ್ಷ ನನ್ನ ಸರ್ವೀಸಲ್ಲೇ ಪ್ರತಿ ಹಳ್ಳಿಗೂ ಮುಷ್ಟೂರು ಅವ್ರು ಹೋಗ್ತಾನೆ ಇರ್ತಾರೆ ಕೆಲಸಗಳಿಗೆ. ಪ್ರತಿ ಹಳ್ಳಿಯವರು ನನ್ನ ಬಗ್ಗೆ ಏನು, ನನ್ನ ಕಾರ್ಯದ ಬಗ್ಗೆ ಅಂತ ಅವ್ರು ಮಾತಾಡ್ತಾನೆ ಇರ್ತಾರೆ. ನೀವು ನನ್ನ ಬಗ್ಗೆ ಅಷ್ಟು ಅವೇಳನ. ಆಮೇಲೆ ಇನ್ನೊಂದು, ನೈಟ್ ಹೊತ್ತು ಕುಡಿದು ಎಲ್ಲರೂ ಮೀಡಿಯಾಗಳು ಕಳಿಸ್ತಾರಂತೆ. ಅದು ಕರೆಕ್ಟಾಗಿ ಶಿವಕುಮಾರ್ ಏನು ಹೇಳಿದ್ದಾರೆ ಅದು ಅವ್ರು ಕರೆಕ್ಟಾಗಿ ಅನ್ವಯಿಸುತ್ತೆ. ಯಾಕಂತೀರಾ? ಮಾರಾಟ ಮಾಡೋದು ಅವ್ರ ಮನೆಯಲ್ಲೇ, ಎಣ್ಣೆ ಮಾರಾಟನೋ ಅವ್ರ ಮನೆಯಲ್ಲೇ, ಕುಡಿದು ಕುಪ್ಪಳಿಸೋದು ಅವ್ರ ಮನೆಯಲ್ಲೇ, ಅವೆಲ್ಲ ಮೀಡಿಯಾಗಳು ಮಾಡೋದು ಅವರೇ. ಅದು ಅವ್ರಿಗೆ ಅನ್ವಯಿಸೋ ಮಾತು. ಅದನ್ನು ಅವರು ವೈಯಕ್ತಿಕವಾಗಿ ಮಾತನ್ನು ನಮ್ಮನ್ನು ಬಳಸ್ತಾ ಇದ್ದಾರೆ. ಅದೇ ಬಳಸ್ತಾ ಇದ್ದಾರೆ ಪಾಪ. ಅದು ಮುಷ್ಟೂರು ಯೂಟ್ಯೂಬ್ಗಳೆಲ್ಲ ನೋಡಿದವರೆಲ್ಲ ಈಗಾಗಲೇ ಅವ್ರನ್ನ ಕ್ಯಾಕರಿಸಿ ಉಗ್ದಿರೋದು ಆಗಿದೆ. ಇವನು ಹರೀಶು ಚಿಟಿಕೆ ಹಾಕಿದ್ನಲ್ಲ, ನಿನಗೆಷ್ಟು ವಯಸ್ಸು? 2 ವರ್ಷನೋ 3 ವರ್ಷ. ಅವ್ರ ಅಮ್ಮನ್ನೇ ಕೇಳಿದರೆ ನಾನು 5 ವರ್ಷ ಏನು ಮಾಡಿದ್ದೀನಿ ಮುಷ್ಟೂರಿಗೆ ನನ್ನ ಕೊಡುಗೆ ಅಂತ ಅವ್ರ ಅಮ್ಮನೇ ಹೇಳ್ತಾ ಇದ್ದೆ. ಪಾಪ ಅವ್ನು ಮಾತಾಡಿಲ್ಲ ಅಂತ ಕಾಣುತ್ತೆ. 4ನೇ ವಾರ್ಡಲ್ಲಿ ಎಲ್ಲ ಮುಷ್ಟೂರು ಹೆಂಗಸರನ್ನ ಕರ್ಕೊಂಡೋಗಿ ಯಾರ್ಯಾರು ಖರೀದಿ ಮಾಡಿದ್ದಾರೆ ಆ ಸೈಟ್ಗಳಲ್ಲೆಲ್ಲ ನೀನು ಗುಡಿಸುಗಳು ಹಾಕ್ಸಿಬಿಟ್ಟು ಆಮೇಲೆ ಅವ್ರನ್ನ ಹತ್ರನೂ ನೀನು ತಗೊಂಡು ಇವ್ರ ಹತ್ರನೂ ಮಾಡಿ ನೀನೆಲ್ಲ ಮಾಡಿ
ಚರ್ಚೆಗೆ ಬಂದು ಪ್ರದೀಶ್ ಈಶ್ವರ್ನೇ ಮಾತಾಡ್ಬೇಕು. ನೀನು ನಗರಸಭಾ ಉಪಾಧ್ಯಕ್ಷನಾಗಿ ಅವ್ರ ಫೋನ್ ತೆಗಿಯಕ್ ಅವ್ರ ಕೆಲ್ಸಗಳು ಅವ್ರು ಮಾಡ್ಕೊಂತ ಇರ್ತಾರ. ನೀನ್ ಫೋನ್ ಇರಿ, ಅದು ಲಾಸ್ಟ್ ಅಲ್ಲಿ ಕೇಳಿ. ಇವಾಗ ಮುಗಿದಾಗ್ಲೆ ಇದು ಮುಗಿದಾಗ್ಲೆ ಅದ್ರ ಬಗ್ಗೆ ನಾವು ಗ್ಯಾಸ್ ನಾಗರಾಜ್ ಬಗ್ಗೆ ಮಾತಾಡಿದ್ರೆ ಅವರು ದಲಿತ ಇಷ್ಟು ವರ್ಷದಿಂದ ಇಳ್ದ ಇರ್ತಕ್ಕಂಥ ಕಾಳಜಿ, ಅವರು ನಗರಸಭಾ ಉಪಾಧ್ಯಕ್ಷರಾದ್ಮೇಲೆ ದಲಿತರ ಬಗ್ಗೆ ಕಾಳಜಿ ಬಂದು ದಲಿತರಿಗೆ ಮೋಸ ಆಗಿದೆ, ಅನ್ಯಾಯ ಆಗಿದೆ ಅಂತ ಅವ್ರು ಹೇಳಿದ್ರು. ಮೋಸ ಆಗಿರೋದು, ಅನ್ಯಾಯ ಆಗಿರೋದನ್ನ ನೀನು ಸಾಕ್ಷಿ ಸಮೇತ ನೀನು ತೋರಿಸ್ಬೋದಪ್ಪ. ಅದಕ್ಕೆ ಇವಾಗ ಮಾನ್ಯ ಶಾಸಕರು ಕೂಡ ದಲಿತರ ಪರವಾಗಿ ಧ್ವನಿ ಎತ್ತಾರೆ. ದಲಿತರಿಗೆ ಏನ್ ಬೇಕೋ ಸೌಕರ್ಯಗಳು ಮಾಡ್ತಾರೆ. ಅವರು ದಲಿತರಿಂದ ಓಟ್ ತಗೊಂಡಿರೋರೆ. ಅವರು ರಾಜೀನಾಮೆ ಕೊಟ್ಟು ಹೋಗುವ ಅನ್ನೋ ಅರ್ಹತೆ ನಿನಗಿಲ್ಲ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋದು ಅವ್ರಿಗೆ ಅವಶ್ಯಕತೆ ಇಲ್ಲ. ರಾಜೀನಾಮೆ ಪ್ರಸ್ತಾಪ ಮಾಡೋದು ಮಾನ್ಯ ನಾಗರಾಜ್ ಅವ್ರಿಗೆ ಅದು ಅನ್ವಯಿಸಲ್ಲ. ಎಲ್ಲ ದಲಿತರು, ಚಿಕ್ಕಬಳ್ಳಾಪುರ ತಾಲೂಕು ಎಲ್ಲ ದಲಿತರು ನಿನ್ನ ಅಂಗೈಯಲ್ಲಿಲ್ಲ. ನಾನು ದಲಿತ ಮುಖಂಡ್ಲೆ, ನಿನ್ನ ಅಂಗೈಯಲ್ಲಿಲ್ಲ. ದಲಿತರದ್ದು ನೀನು ಮಾತ್ರ ನಿನ್ನ ವೈಯಕ್ತಿಕವಾಗಿ ಏನಾದ್ರೂ ಆಗಿದ್ರೆ ಅದು ಮಾತಾಡಬೇಕು. ಅವ್ರು ಮಾತಾಡಿದ್ರು, ಅದಕ್ಕೆ ನಾನು ಮಾತಾಡಿದೆ. ಇವಾಗ ಪ್ರದೀಪ್ ಅವರನ್ನು ಕೂಡ ದಲಿತರ ಕಾಲೋನಿಗಳಿಗೆ ಪ್ರೀತಿ ಭಾವನೆಯಲ್ಲಿ ಅವರು ಕೆಲವು ಮಾತುಗಳನ್ನ ವ್ಯಕ್ತಪಡಿಸಿದ್ರು. ಅದಕ್ಕೆ ನಾನು ಅವರ ಒಂದು ವ್ಯಕ್ತಪಡಿಸಿರ್ತಕ್ಕಂಥ ಮಾತುಗಳಿಗೆ ನಾನು MLA ಅವರು ತಾನು ಏನು ದಲಿತರ ಪರವಾಗಿ MLA ಅವರು ಏನು ಅವರು ಮಾಡಿದ್ದಾರೆ ಅದರ ಬಗ್ಗೆ ನಾನು ಅವ್ರಿಗೆ ಕೆಲವು ನನ್ನ ಒಂದು ಅನಿಸಿಕೆಗಳನ್ನು ನಾನು ಮಾಧ್ಯಮದಲ್ಲಿ ನಾನು ಹೇಳಿದೆ. ಆ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಒಂದು ನ್ಯೂಸನ್ನು ಮುಷ್ಟೂರು ಗ್ರಾಮದ ಮಾಜಿ ಪ್ರೆಸೆಂಟ್ ಮೆಂಬರ್ ಶಿವಕುಮಾರ್, ಆಮೇಲೆ ಹರೀಶ್ ಅವನು ಒಂದು ಯಾವ ಪಾರ್ಟಿಯನ್ನು ಸದಸ್ಯನೂ ಅಲ್ಲ, ಒಬ್ಬ ಕಾರ್ಯಕರ್ತನಲ್ಲ, ಏನಿಲ್ಲ, ಬರೀ ಯಾವ ಸಂಘ ಸಮಸ್ಯೆ ಎಲ್ಲ ತಕ್ಷಣಕ್ಕೆ ಯಾರು ಇದಾಕಿದ್ರೆ ಆ ತಕ್ಷಣಕ್ಕೆ ಆ ಥರ ಪಾರ್ಟಿ ಅವ್ರು ಸೇರಿಕೊಂಡು ರಾತ್ರಿ ನೆನ್ನೆನೂ ಯೂಟ್ಯೂಬಲ್ಲಿ ಬಿಟ್ಟಿದ್ದಾರೆ. ನಾನು 87ರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ 5 ವರ್ಷ ನನ್ನ ಒಂದು ಕಾರ್ಯವೈಖರಿ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾನು 87ರಲ್ಲಿ ZP ಮೆಂಬರ್ ಆದಾಗ ಅದು ಹುಟ್ಟೇ ಇಲ್ಲ. ಅಕಸ್ಮಾತ್ ಹುಟ್ಟಿದ್ರು ಒಂದು 2-3 ವರ್ಷ ಆಗಿರ್ಬೋದು ಅವನಿಗೆ, ಇಲ್ಲ ಹರೀಶನಿಗೆ ಒಂದು 2-3 ವರ್ಷ ಆಗಿರ್ಬೋದು. ಅಂಥವ್ರು ನನ್ನ ಕಾರ್ಯದ ಬಗ್ಗೆ ನನ್ನ ಕೊಡುಗೆ ಏನು, ಮುಷ್ಟೂರು ಗ್ರಾಮಕ್ಕೆ ನಿನ್ನೆ ಇಂದ 10 ಜನ ಇಲ್ಲ, ಎಲ್ಲಾದರೂ ಒಂದು ಮನೆ ಆಗಲಿ, ನಿನ್ನ ಏನೇ ಒಂದು ಬಲ್ಪ್ ಆಗಲಿ, ಬಲ್ಪ್ ಸಮೇತ ಆಗಲಿ ಏನು ಮಾಡಿದ್ದೀರಂತ ಹರೀಶ್ ಅವರು ಪಾಪ ಎಲ್ಲ ಕಡೆ ಇರ್ತಕ್ಕಂಥ ಹರೀಶ್ನು ಚಿಟಿಕೆ ಹಾಕಿ ಮಾತಾಡ್ದ. ನೀನು ಹುಟ್ಟೇ ಇಲ್ವಲ್ಲ, ನೀನು ಓಟೆ ಹಾಕಿಲ್ಲ, ನನ್ನ ಕಾರ್ಯವೈಖರಿ ಬಗ್ಗೆ ನಿನ್ಗೆ ಹೆಂಗೆ ಗೊತ್ತಾಗುತ್ತೆ? ಆಮೇಲೆ ಶಿವಕುಮಾರ್ ಹೇಳಿದಾನೆ, ನಾವಾದರೂ ಒಂದು ಕಾಂಪೌಂಡ್ ಕಟ್ಟಿದ್ದೀವಿ, ರೋಡ್ ಮಾಡಿಸಿದ್ದೀವಿ, ಅದು ಮಾಡಿಸಿದ್ದೀವಿ, ಇದು ಮಾಡಿಸಿದ್ವಿ, ಅದು ನಿನ್ನ ಜವಾಬ್ದಾರಿ. ನೀನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾದ್ಮೇಲೆ ಅಲ್ಲಿ ಬರ್ತಕ್ಕಂಥ ಅನುದಾನ ಏನಿದೆಯೋ ಅದನ್ನು ನೀನು ಹಾಕೋದು, ಅದು ನಿನ್ನ ಜವಾಬ್ದಾರಿ. ಒಂದು ಸ್ಥಾನದಲ್ಲಿ ಇರಬೇಕಾದ್ರೆ ಅದು ಜವಾಬ್ದಾರಿ. ಇವತ್ತು ಬೆಳಗ್ಗೆನೆ ನಮ್ಮ ಪ್ರದೀಪ್ ಶಾಸಕರು ಬಂದು 7 ಗಂಟೆಗೆ ಬಂದು ಮುಷ್ಟೂರು ವಿನಾಯಕ ಚೌಟ್ರಿಯಿಂದ ಗೇರಹಳ್ಳಿ ರಸ್ತೆವರೆಗೂ 3 ಕೋಟಿ ರೂಪಾಯಿ ಅನುದಾನ ಅವರು ಸ್ವಂತ ಅನುದಾನದಲ್ಲಿ ಹಾಕೋದು, ಅದು ಅವ್ರ ಜವಾಬ್ದಾರಿ. ಯಾಕಂದರೆ ಓಟ್ ಕೊಟ್ಟಿರ್ತಕ್ಕಂಥ ಜನರನ್ನ ವಿಶ್ವಾಸಕ್ಕೆ ತಗೊಂಡು ಅವರ ಒಂದು ಕಷ್ಟ ಸುಖ ನೋಡೋದು ಆ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ದಿಲ್ಲ ಹೊಸಳ್ಳಿ ರೋಡಿಗೆ 2 ಕೋಟಿ 40 ಲಕ್ಷ ಆಗುತ್ತೆ, ಅದು ಅವ್ರ ಜವಾಬ್ದಾರಿ. ನೀನು ಶಿವಕುಮಾರ್ 3 ವರ್ಷ ಇನ್ನೇನು ಮುಗೀತಾ ಬಂತ 5 ವರ್ಷ, ನೀನೇನು ಹೇಳಿಕೆ ಕೊಟ್ಟಿದ್ದಿ ಅಂತಂದರೆ ಮೊದಲು ಏನೂ ಇರಲಿಲ್ಲ, ಆಮೇಲೆ ಇವಾಗ ಜಮೀನಾಗಿದೆ, ಟ್ಯಾಕ್ಟ್ರುಗಳಾಗಿದೆ ಅಂತ. ಮೊದಲಕ್ಕೆ ನಿಕ್ಕರ್ ಆಗ್ತಾ ಇದ್ರು ರೈತರೆಲ್ಲ, ಇವಾಗ ಪ್ಯಾಂಟ್ ತೊಡಿಸ್ತಾರೆ. ಅಂದರೆ ಜನರೇಷನ್ ಚೇಂಜ್ ಆಗುತ್ತೆ. ಹಾಗೆ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನಾನು ಬಂದ ಮೇಲೆ ನನಗೂ ಒಂದು ಏನು ಅಲ್ಪ ಸ್ವಲ್ಪ ಗೌರ್ಮೆಂಟಿಂದ ಬರ್ತಕ್ಕಂಥದ್ದು ಅನುದಾನದಲ್ಲಿ ನಾವು ಮಾಡಿರ್ತೀವಿ. ಇವಾಗ ಲೋನ್ ಕೊಡ್ತಾರೆ, ಲೋನ್ ತಗೊಂಡಿರ್ತೀವಿ. ಜಮೀನು ನಮ್ಮ ಮಾಜಿ ಶಾಸಕರಂತ ಬಚ್ಚೇಗೌಡರ ನೇತೃತ್ವದಲ್ಲಿ 2 ಎಕರೆ ಜಮೀನು ನನಗೆ ಮಂಜೂರು ಮಾಡಿಕೊಟ್ರು ಲ್ಯಾಂಡ್ ಗ್ರಾಂಟ್ ಕಮಿಟಿಯಲ್ಲಿ. ಇದು ಅದನ್ನು ಬಿಟ್ಟು ನೀನು ವೈಯಕ್ತಿಕವಾಗಿ ನಾನು ಗ್ಯಾಸ್ ನಾಗರಾಜ್ ಬಗ್ಗೆ ಮಾತಾಡಿದ್ರೆ, ನೀನು ಮುಷ್ಟೂರ್ ಬಗ್ಗೆ ಮಾತಾಡ್ದಿಯಲ್ಲ, ಮುಷ್ಟೂರಲ್ಲಿರೋ ಏನೇ ಕೊಡುಗೆ ಕೊಟ್ಟಿದ್ದಾರೆ ಅಂದ್ರೆ ನಾರಾಯಣಮ್ಮನವರು ZP ಮೆಂಬರ್ ಆಗಿದ್ದಾರೆ, ಅದು ಗ್ರಾಮಸ್ಥರು ಗೊತ್ತು, ಪಕ್ಷದ ನಾಯಕರಿಗೂ ಗೊತ್ತು. ಆ ಗ್ರಾಮದಲ್ಲಿ ಏನೇ ಕೊಡುಗೆ ಕೊಟ್ಟಿದ್ರು ಅಂತ ನಾವು ಪಟ್ಟಿ ಕೊಡ್ತೀವಿ. 84, 86ರಲ್ಲಿ ಅವ್ರು ZP ಮೆಂಬರ್ ಆಗಿದ್ದಾರೆ. 87
ಆವಾಗ ಯಾವ ಥರ ಇತ್ತು ಗ್ರಾಮ ಅನ್ನೋದು, ಯಾವ ಲೆಕ್ಕದಲ್ಲಿ ಇತ್ತು ಗ್ರಾಮ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಂದಿನ ಜನಗಳಿಗೆ ಸಾರ್ವಜನಿಕರು ಅವಾಗ ಇನ್ನು ಹುಟ್ಟೇ ಇಲ್ಲ. ಯಾರು ಶಿವಕುಮಾರ್ ಅನ್ನೋನು, ಹರೀಶ್ ಅನ್ನೋನು ಚಿಕ್ಕ ಮಕ್ಕಳು 87ರಲ್ಲಿ. ಒಂದು ವೇಳೆ ಹುಟ್ಟಿದ್ರು ಒಂದು 2-3 ವರ್ಷ ಮಕ್ಕಳು ನಿಮ್ಗೇನು ಅರ್ಥ ಆಗಿದೆ. ಈ ಹಿನ್ನೆಲೆ ನೀವು ಮಾತಾಡಬೇಕಂದ್ರೆ ನಿಮ್ಮ ಬೆನ್ನೆಲುಬಾಗಿ ಯಾರು ನಿಂತಿದ್ದಾರೆ? ಆಯಮ್ಮನ ಈ ಅವವೇಳನ ಮಾತಾಡೋದ್ರಿಂದ ಅವಳು ಅನ್ನೋ ಶಬ್ದ ಬಳಸಿದ್ದೇನೆ ನಾವು. ಯಾರು ಶಿವಕುಮಾರ್ ಮಾತಾಡುವಾಗ ಅವಳು ಅನ್ನೋದು ಬಾಯಿಗೆ ಬಂದ್ಬಿಟ್ಟು ಆಮೇಲೆ ಆ ಮಾತು ತಿರುಗಿಸ್ಕೊಂಡು ಮಾತಾಡಿದ್ದಾನೆ. ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಒಂದು ಹೆಣ್ಮಗಳಿಗೆ ಅಥವಾ ಅಷ್ಟೊಂದು ಏನಾಗಬೇಕು ಮಾತಾಡೋಣ. ಅಯ್ಯಮ್ಮ ಏನಾಗಬೇಕನ್ನ ಸೋಲಿ ರಾಜಕೀಯವಾಗಿ ಆಕಿ ಅಧಿಕ ಮಟ್ಟದಿಂದ ಗೆದ್ದುಕೊಂಡು ಬಂದು ಏನನ್ನ ಆಗುತ್ತೆ. ಅದ್ರ ಪ್ರಶ್ನೆ ನಿಮ್ಗೇನು ಬೇಕಾಗಿತ್ತು? ನಿಮ್ಗೆ ಬಂದಿರೋ ಸಮಸ್ಯೆ ನಿಮ್ಗೂ ನಿಮ್ಗೇನು ಸಮಸ್ಯೆ ಇತ್ತು ಆ ಸಮಸ್ಯೆ ಮಾತ್ರ ಬಗೆಹರಿಸ್ಕೋಬೇಕಾಗಿತ್ತು. ಇಲ್ಲ ಗ್ರಾಮದಲ್ಲಿ ಏನನ್ನ ನಡಿಬಾರ್ದು ಕೆಲಸ ನಡೆದಿದ್ದಾವ, ಆಯಮ್ಮಗೂ ನಿಮ್ಗೇನೆಲ್ಲ ವೈಷಮ್ಯಗಳಿದ್ದಾವ, ಭಿನ್ನಾಭಿಪ್ರಾಯಗಳಿದ್ದಾವ, ಅದನ್ನ ನೀವು ಕೂತ್ಕೊಂಡು ಸರಿ ಮಾಡಿಕೊಂಡು ಗ್ರಾಮ ಮಟ್ಟದಲ್ಲಿ ಬಗೆಹರಿಸ್ಕೋಬೇಕಾಗಿತ್ತು. ಈಗ ನಾಗರಾಜಣ್ಣವರು ಅವರು ನಗರಸಭೆ ಪರವಾಗಿ ಅವರು ಸರ್ಕಾರಕ್ಕೆ ಏನೋ ಕೇಳಿದಾರೆ, ಅವ್ರ ಮನವಿ ಇರ್ತದೆ ಕೇಳಿದಾರ. ಅದಕ್ಕೆ ಏನು ತಪ್ಪು ಮಾಹಿತಿ ಕೊಟ್ಟಿದ್ರು, ಒಳ್ಳೆ ಮಾಹಿತಿ ಕೊಟ್ಟಿದ್ರು, ಅವ್ರ ಆಯಮ್ಮನಿಗೆ ಏನು ಅರ್ಥ ಆಗಿತ್ತು, ಆಯಮ್ಮ ಮಾಹಿತಿ ಯಾವ ಥರ ಕೊಡಬೇಕು ಅವ್ರಿಗೆ ರಿವರ್ಸ್ ಕೊಟ್ಟಿದ್ದಾರೆ. ಇಲ್ಲ ಅಂದಿಲ್ಲ, ಅವರು ಮಟ್ಟದಲ್ಲಿ ಅವ್ರು ನಡ್ಕೊಳ್ಳೋದಿಲ್ಲ. ಯಾಶ್ ನಾಗರಾಜ್ಗೂ ನಾರಾಯಣಮ್ಮನ ಮಧ್ಯೆ ನೀವ್ಯಾಕೆ ಇಬ್ಬರು ಮಾತಾಡ್ಬಿಟ್ಟು ಅವ್ರಿಗೆ ಆಯಮ್ಮಕ್ಕೆ ಅವೇಳ ಮಾಡ್ತಾ ಇದ್ದೀರಾ? ನಿಮ್ಮ ಹಿಂದೆ 10 ಜನ ಇಲ್ಲ ಗ್ರಾಮ ಇದ್ದಾರಪ್ಪ. ಈಗ ನೀನು ಫೇಸ್ ಮಾಡು, ನೆಕ್ಸ್ಟ್ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನೀನು ಫೇಸ್ ಮಾಡು ನೋಡ. ಈಗ ನೀನು ಹಿಂದೆ ಇರ್ತಕ್ಕಂಥ ಹರೀಶು ನೀನು ಗ್ರಾಮ ಪಂಚಾಯತ್ ಸದಸ್ಯನು ನರೇಗಾ ಇದು ಯಾವುದಪ್ಪ ಇದು ನರೇಗಾ ಯೋಜನೆಯಲ್ಲಿ ಸ್ಕೂಲ್ಗೆ ಕಾಂಪೌಂಡ್ಗೆ 6 ಲಕ್ಷ ರೂಪಾಯಿ ದುಡ್ಡು ಹಚ್ಚಿದ್ದಾನೆ. ಆ ಕೆಲಸ ಮಾಡಿರೋ ಕಳಪೆ ಕಾಮಗಾರಿ ಆಗಿದೆ ಅಂತ ಹೇಳ್ಬಿಟ್ಟು ನಿನಗೆ ನರೇಗಾ ಆಫೀಸಲ್ಲಿ ಗ್ರಾಮ ಪಂಚಾಯತಿ ಆಫೀಸಲ್ಲಿ PDO ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು. ಈಗ ನಿನ್ನ ಪಕ್ಕದಲ್ಲಿ ಏನು ಮಾಹಿತಿ ಕೊಟ್ಟವನೇ ನಾರಾಯಣಮೂರ್ತಿಗೆ ಆ ಹರೀಶ್ ಶಿವಕುಮಾರ್ ಸರಿಯಾಗಿ ಕೆಲಸ ಮಾಡಿಲ್ಲ, ಕಾಂಪೌಂಡ್ ಕೆಲಸ ಕಳಪೆ ಕಾಮಗಾರಿ ಆಗಿದೆ, ಬಿಲ್ ಕೊಡಬೇಡಿ ಅಂತ. ಅದು ಪಂಚಾಯತಿಯಲ್ಲಿ ಅರ್ಜಿ ಹೋಗಿದೆ, ಇದು ನರೇಗಾ ಆಫೀಸಲ್ಲಿ ಅರ್ಜಿ ಹೋಗಿದೆ. ಗ್ರಾಮ ಸಭೆಯನ್ನು ಕಾಂಪ್ರಮ್ ಮಾಡಿದ್ದು ಈ ಥರ ಪಂಚಾಯತಿ ಸದಸ್ಯನ ಶಿವು ಕೆಲಸ ಚೆನ್ನಾಗಿ ಮಾಡಿಲ್ಲ, ಬಂದು ಅದು ನಿಲ್ಲಿಸಿ ಅಂತೇಳಿ ನಾವೆಲ್ಲ ಹೋಗಿದ್ವಿ, ನಾವು ನಿಲ್ಲಿಸಿದ್ವಿ. ಶಿವಕುಮಾರ್ಗೆ ನಾವು ಟಾಂಗ್ ಕೊಟ್ಟಿದ್ವಿ, ಏನಪ್ಪ ನೀನು ಮಾಡಿರೋದು ನಿಜನೇ ಹರೀಶ್ ಹೇಳ್ತಾ ಇರೋದು ಅಷ್ಟೇ. ಈಗ ಅವತ್ತು ಅರ್ಜಿ ಕೊಟ್ಟಿರ್ತಕ್ಕಂಥವ್ನು ಈ 15-20 ದಿವಸ ಒಳಗಡೆ ನೀವು ಹೆಂಗೆ ಒಂದಾಗ್ಬಿಟ್ರಿ? ಅದೇನು ನಮ್ಮ ಊರಲ್ಲೇ ಟಾಕ್ ಬಂದಿತ್ತಪ್ಪ, 20,000 ನಾನು ಕೊಟ್ಟರೆ ನಾನು ಬಿಲ್ ಮಾಡಿಸ್ಕೊಡ್ತೀನಿ, ಇದು 6 ಲಕ್ಷ ರೂಪಾಯಿ ಅಂತ ಹರೀಶ್ ಊರಲ್ಲೆಲ್ಲ ಹೇಳ್ಕೊಂಡ. ಇದು ನಿಜಾನಾ? ಮತ್ತೆ ಇದು ಇಸ್ಕೊಂಡಿರ್ಬೋದು. ಮತ್ತೆ ಇವಾಗ ಹೆಂಗೆ ಒಂದಾಗ್ಬಿಟ್ಟು 20 ದಿವಸನಾಗ ಹಿಂದೆ ಒಬ್ಬರು ಶತ್ರುಗಳಾಗಿದ್ರು, ಈಗ ಪಟ್ಟದ ಹೆಂಗೆ ಒಂದಾಗ್ಬಿಟ್ಟಿದ್ವಿ 15 ದಿವಸಕ್ಕೆ. ನಮ್ಮ ಮುಷ್ಟೂರು ಗ್ರಾಮಕ್ಕೆ ಸೇರಿರ್ತಕ್ಕಂಥದ್ದು ಇದು ಏನೋ ಗ್ರಾಮ ಜಾಗ ಅಂತ ಹೇಳ್ಬಿಟ್ಟು 16 ಜನ ಹೆಣ್ಮಕ್ಳು ಕರ್ಕೊಂಡು ಬಂದಲ್ಲಿ ಗುಡಿಸ್ಲಾಕ್ಸ್ಬಿಟ್ಟು ಪಾಪ ಹೆಣ್ಮಕ್ಳು ಕೂಲಿ ನಾಲಿ ಬಿಟ್ಟು ಬಂದ್ಬಿಟ್ಟು ಪಾಪ ಎಲ್ಲರೂ ಬಂದು ಗುಡಿಸ್ಲಾಕ್ಬಿಟ್ಟು ಗಡ್ಡಿಗಳು ತಗೊಂಡು ಬಂದು ಅದೇನು ನೀವು ಸಂಪಾದನೆ ಮಾಡಿದ್ಯಾ ಜಾಗನ? ಅದೇನು ಸರ್ಕಾರದಲ್ವಾ? ನಿಂಗೆ ಗೊತ್ತಿತ್ತು ಅದ್ರ ಪೊಸಿಷನ್ ಏನಂತ? ಮತ್ತೆ ನೀನು ಗುಡಿಸ್ಲಾಕ್ತಾನ ಅಲ್ಲಿ ಸೈಡ್ ಕೊಡಿಸ್ಲೇ ಇಲ್ಲ, ಮನೆ ಕಟ್ಕೊಂಡ್ಬಿಟ್ರಲ್ಲ ಅವಾಗ ಮನೆಗೆ ಕಟ್ಬಿಟ್ರಲ್ಲಿ. ಇದು ನಮ್ದು ಜಾಗ ಮುಸ್ಲಿಂ ಸೇರಿದಂತ ಅಂತ ಹೋಗಿ ಗಲಾಟೆ ಯಾವಾಗ ಮಾಡ್ದ? ಅವ್ರ ಮನೆ ಕಟ್ಬಿಟ್ರು. ಮತ್ತೆ ಯಾಕೆ ನಿಲ್ಸಿಲ್ಲ ನೀನು ಅಲ್ಲಿ? ಆ ಹೆಣ್ಮಕ್ಳಿಗೆ ಯಾಕೆ ನೀನು ಖಾಲಿ ನಿವೇಶನ ಕೊಡಿಸ್ಲಿಲ್ಲ? ನೀನು ಏನು ನಾಯಕ? ಯಾವ ನಾಯಕ? ನಿಮ್ದೇನು ಕೊಡುಗೆ? ಉಷ್ಟೂರಿಗೆ ಹರೀಶ್ ಅಂತ ಏನು ಕೊಡುಗೆ? ಶಿವಕುಮಾರ್ ಮಾಡಿರ್ತಕ್ಕಂಥ ಕೆಲಸಗಳು ಎಲ್ಲ ಇದು ಕಲ್ಪೆ ಕಾಮಗಾರಿ ಅಂತ ನಾನು ಪಟ್ಟಿ ಕೊಡ್ತೀನಿ ಬೇಕಾದ್ರೆ. ನನ್ನ ಹತ್ರ ಇದೆ ಲಿಸ್ಟ್. 5 ವರ್ಷದಿಂದ ಇನ್ನೇನು 5-6 ತಿಂಗಳು ಅವಧಿ ಮುಗೀತು. ನಿಂದೇನು ಕೊಡುಗೆ? ಆಯಮ್ಮದು ಮೆಂಬರ್ ಆಗಿದ್ದಾಗ ಕೊಡುಗೆ ಕೊಟ್ಟಿದ್ದಾರೆ, ಓವರ್ಟೇಕ್ ತಂದಿದ್ದಾರೆ, ಶಾಲಾ ಬಿಲ್ಡಿಂಗ್ ಕಟ್ಟಿಸಿದ್ದಾರೆ, ರಸ್ತೆಗಳ ಅವಾಗೆಲ್ಲ ಹಳ್ಳಿಗಳಲ್ಲಿ ಮಣ್ಣು ರೋಡ್ಗಳು ಎಲ್ಲ ಚಂದ್ರ ಬಿಲ್ಡಿಂಗ್ ಹಾಕ್ಸ್ಬಿಟ್ಟು ಎಲ್ಲ ಅಷ್ಟು ಮಾಡಿದ್ದಾರೆ. ಕುಡುಬಳವ್ರಿಗೆ ಸಹಾಯ ಮಾಡಿದ್ದಾರೆ.